ಶಾಸ್ತ್ರಿಗಳೇ ಶಾಸ್ತ್ರಿಗಳೇ ತಪ್ಪು ಮಾಡ್ತಾ ಇದ್ದೀರಾ. ಈ ಪರಿಸ್ಥಿತಿನಲ್ಲಿ ನೀವು ಓಡಾಡಬಾರ್ದು. ಏನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಾಯಿಗೆಲ್ಲ ಹೆದರೋಲ್ಲ ನಾನು. ಹೋಗಿ. ಪೂರ್ತಿ ತಿಳಿದಿದ್ದವ್ರಿಗೆ ಹೇಳ್ಬೋದು, ಇಲ್ಲ ತಿಳಿದವ್ರಿಗೆ ಹೇಳ್ಬೋದು. ಈ ಅರ್ಧ ಬರ್ಧ ತಿಳಿದಿರೋರ್ಗೆ ಹೇಳೋಕ್ಕಾಗಲ್ಲ. ಚಕ್ರ ಎಲ್ಲಿ? ಚಕ್ರ ಎಲ್ಲಿ? ಕಿರಿಚ್ಬೇಡ ಶಾಸ್ತ್ರಿ. ಶ್ರೀಚಕ್ರ ಕಡ್ಕಿ ಹತ್ರ ಸುರಕ್ಷಿತವಾಗಿದೆ. ಹೇಳು ಕಡ್ಕಿ. ಹೌದು, ಅದು ನನ್ನ ಹತ್ರನೇ ಇದೆ. ನೀನು ಚಿಂತೆ ಮಾಡಬೇಡ ವಿರೂಪಾಕ್ಷ, ನೀನು ವಿಶ್ರಾಂತಿ ತಗೋ. ನನಗೆ ಈಗ ವಿಶ್ರಾಂತಿ ಚಿಂತೆ ಇಲ್ಲ. ನನಗೀಗಿರೋದು ಶ್ರೀಚಕ್ರದ ಕಾಳಜಿ. ಎಲ್ಲಿ ಶ್ರೀಚಕ್ರ? ಕಿರಿಚ್ಬೇಡ ಶಾಸ್ತ್ರಿ, ಕಿರಿಚ್ಬೇಡ. ಇದು ಆಸ್ಪತ್ರೆ. ನಾವೇ ಗಲಾಟೆ ಮಾಡಿದ್ರೆ ಎಲ್ಲರಿಗೂ ನಮ್ಮ ಮೇಲೆ ಅನುಮಾನ ಬರುತ್ತೆ. ಶ್ರೀಚಕ್ರ ಭದ್ರವಾಗಿದೆ. ನಿನಗೆಲ್ಲ ವಿಷಯ ಹೇಳ್ತೀನಿ, ಬಾ. ಮಾರಿಗುಡಿ, ನಾನು ಶ್ರೀಚಕ್ರ ನೋಡಬೇಕು. ನೋಡುವಂತೆ ಸ್ವಲ್ಪ ಸುಧಾರಿಸ್ಕೋ. ನನಗೊಂದು ಅನುಮಾನ ಕಾಡ್ತಾ ಇದೆ. ಏನಿನ ಅನುಮಾನ? ಬಂಗಾರಿ ನನಗೆ ನೇರವಾಗಿ ಗುಂಡು ಹೊಡೆದಿದ್ದಾನೆ. ಅವನ ಕೈಗೆ ಪಿಸ್ತೂಲ್ ಹೇಗೆ ಬಂತು? ಅದನ್ನೆಲ್ಲ ಆಮೇಲೆ ನೋಡೋಣ ಶಾಸ್ತ್ರಿ. ನಿಮ್ಮನ್ನು ಸುಧಾರಿಸ್ಕೋ. ನನಗೆಲ್ಲ ಗೊತ್ತಾಗಬೇಕು. ಮತ್ತೊಬ್ಬರು ಚಪ್ಪಲಿ ಹಿಡಿಯೋ ಬಂಗಾರಿ ಮಚ್ ಹಿಡಿಯೋದಕ್ಕೂ ಅವನಿಗೆ ಬರೋದಿಲ್ಲ ಅಂತ ಅದರಲ್ಲಿ ಪಿಸ್ತೂಲ್ ಹಿಡಿದಿದ್ದಾನೆ ಅಂತ ಅಂದ್ರೆ ಅವನಿಗೆ ಯಾರು ಪಿಸ್ತೂಲ್ ಕೊಟ್ಟಿದ್ದು? ಅದು ನೇರವಾಗಿ ನನ್ನ ಮೇಲೆ ಗುಂಡು ಹಾರಿಸಿದ್ದಾನೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಬಚಾವಾದೆ. ಅಷ್ಟು ಗುರಿ ಇಟ್ಟು ಹೊಡೆದಿದ್ದಾರೆ ಅಂತ ಅಂದ್ರೆ ಅವ್ರಿಗೆ ಪರಿಚಯ ಇದ್ದವರೇ ಯಾರೋ ಅವನಿಗೆ ಅಭ್ಯಾಸ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಆಯ್ತು. ಮಾರಿಗುಡಿ, ನನಗೆ ಗೊತ್ತು ನೀನೇ ಅಲ್ವಾ ಅವನಿಗೆ ಪಿಸ್ತೂಲ್ ಕೊಟ್ಟಿರೋದು. ಏನ್ ಶಾಸ್ತ್ರಿ ಹೇಳ್ತಿದ್ಯಾ? ಅದು ಪೊಲೀಸ್ ಪಿಸ್ತೂಲ್ ತರಾನೇ ಇತ್ತು. ಅಂದಮೇಲೆ ಆ ಪಿಸ್ತೂಲ್ನ ಈ ಊರಿನಲ್ಲಿ ಬೇರೆ ಯಾರಿಟ್ಕೊಳ್ಳೋದಕ್ಕೆ ಸಾಧ್ಯ? ಏನ್ ಹೇಳ್ತಿದ್ಯಾ ಶಾಸ್ತ್ರಿ? ನನಗೆ ಗೊತ್ತಿಲ್ಲ. ಶಾಸ್ತ್ರಿಗಳೇ, ಈಗ 1 ಗಂಟೆ ಸಮಯ. 4 ಗಂಟೆ ಒಳಗಡೆ ಶ್ರೀಚಕ್ರ ತನ್ನ ಸ್ವಸ್ಥಾನ ಸೇರಬೇಕು.
ಮತ್ತು ತಳ ಸೇರದೆ ಮೇಲ್ಗಡೆ ಉಳಿದು ಬಿಟ್ರೆ ದೊಡ್ಡ ಪ್ರಮಾದ ಆಗುತ್ತೆ. ಈಗ ಶ್ರೀಚಕ್ರ ನಾವು ಹುಡುಕ್ಲೇಬೇಕು. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಶ್ರೀಚಕ್ರ ಕಲ್ಯಾಣಿ ಒಳಗೆ ಏನಾದರೂ ಬಿದ್ದಿರಬಹುದಾ ಅಥವಾ ಯಾರಾದರೂ ತಗೊಂಡು ಹೋಗಿರ್ಬೋದಾ? ಎಲ್ಲರೂ ವಿಚಾರಿಸ್ದೆ ಶಾಸ್ತ್ರಿಗಳೇ. ಎಲ್ಲರೂ ನಮಗೆ ಗೊತ್ತಿಲ್ಲ ತಮಗೆ ಗೊತ್ತಿಲ್ಲ ಅನ್ನೋರೇ ಆಗಿದ್ದಾರೆ. ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ನೋಡಿ. ಅಮ್ಮ ಜಗದೀಶ್ವರಿ, ಎಂಥ ಆಪತ್ತು ಬಂತು ತಾಯಿ ಶ್ರೀಚಕ್ರಕ್ಕೆ. ನೀನೇ ಒಂದು ಪರಿಹಾರದ ದಾರಿ ಸೂಚಿಸ್ಬೇಕಮ್ಮ. ಎಲ್ಲಿದೆ ತಾಯಿ ಶ್ರೀಚಕ್ರ? ಕೊನೆಗೂ ಗುರುಗಳು ಹೇಳಿದ ಮಾತು ಸತ್ಯ ಆಗೋದು. ಈಗ ಸುಮ್ಮನೆ ಕೂರೋ ಸಮಯ ಅಲ್ಲ ಶಾಸ್ತ್ರಿಗಳೇ. ನಾವು ದೇವಸ್ಥಾನದ ಸಿಬ್ಬಂದಿನ ಕರೆಸಿ ಶ್ರೀಚಕ್ರನ ಹುಡುಕ್ಸೋಣ. ಹಾಗೆ ಪೊಲೀಸ್ನವ್ರನ್ನೂ ಕರೆಸೋಣ. ಹಾಗೆ ಮಾಡಿ, ಅದೊಂದೇ ದಾರಿ ಇರೋದಿಲ್ಲ. ನಾನು ಎಲ್ಲರನ್ನು ಕರ್ಕೊಂಡ್ಬರ್ತೀನಿ, ನೀವಿಲ್ಲೇ ಇರಿ. ಎಂಥ ಅವಿವೇಕದ ಕೆಲಸ ಮಾಡಿದರೆ ಗೊತ್ತಿದೆಯಾ ನಿಮಗೆ? ಈ ಗಳಿಗೆಗೋಸ್ಕರ ಶ್ರೀಚಕ್ರದ ಸಲುವಾಗಿ 21 ವರ್ಷಗಳ ಕಾಲ ಕಾದಿದ್ದೀನಿ. 1 ತಿಂಗಳ ಹಿಂದೆನೆ ಪೂರ್ವ ನಿಯೋಜಿತವಾಗಿತ್ತಲ್ವ, ಪೂರ್ವ ನಿರ್ಧಾರಿತವಾಗಿತ್ತಲ್ವ. ಹಾಗಿದ್ದ ಮೇಲೆ ಶ್ರೀಚಕ್ರ ನನ್ನ ಕೈ ತಪ್ಪೋಗೋದಕ್ಕೆ ಹೇಗೆ ಸಾಧ್ಯ? ಮಾತಾಡಿ. ಪೂರ್ವ ತೀರ್ಮಾನ ಆಗಿರೋ ಪ್ರಕಾರ ಸ್ಫೋಟಕವನ್ನ ಸಿಡಿಸ್ಬೇಕಾದವನು ನಾನು, ಗಲಾಟೆಯಲ್ಲಿ ಶ್ರೀಚಕ್ರನ ಎತ್ಕೋಬೇಕಾದವನು ನೀನು. ನೀನೇ ಅಲ್ವಾ ಶ್ರೀಚಕ್ರನ ಎತ್ಕೋಬೇಕಾದವನು. ಎಲ್ಲ ಅವಕಾಶವನ್ನ ತಪ್ಪಿಸಿದ್ದವನೇ ನೀನು. ಈಗ ನಮ್ಮ ಮೇಲೆ ಗೂಬೆ ಕೂರಿಸ್ತಿದ್ಯಾ, ನಾವೇ ಎಲ್ಲ ತಪ್ಪು ಮಾಡಿರೋ ಥರ. ನಾನು ಹೇಗಯ್ಯ ಸಿಡಿಸೋದಕ್ಕೆ ಸಾಧ್ಯ? ಸ್ಫೋಟಕ ಸಿಡಿಯುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ಅಷ್ಟರಲ್ಲಿ ಬಂಗಾರಿ ಮುಂದೆ ಕೊಡ್ದ, ಪ್ರಾಣನೇ ಹೋಯ್ತು ಅಂದ್ಕೊಂಡೆ. ಆದ್ರೆ ಪ್ರಜ್ಞೆ ತಪ್ಪು. ಪೂರ್ವ ಯೋಜನೆ ಪ್ರಕಾರ ಸ್ಫೋಟಕ ಸಿಡಿಸ್ಬೇಕಾಗಿತ್ತಲ್ವಾ? ಯಾಕೆ ಸಿಡಿಸ್ಲಿಲ್ಲ? ಅದನ್ನು ಮಗಳು ನಾಟಕ ಆಡಿದ್ರೆ ಯಾರನ್ನು ಬಿಡೋಲ್ಲ ನಾನು. ಸ್ಫೋಟಕವನ್ನ ಸಿಡಿಸೋಷ್ಟ್ರಲ್ಲೇ ಬಂಗಾರಿ ನಿನ್ಗೆ ಗುಂಡಿಟ್ಟ. ಜನರೆಲ್ಲ ಕಕ್ಕಾಬಿಕ್ಕಿಯಾಗಿ ಓಡೋಕ್ ಶುರು ಮಾಡಿದ್ರು. ಮತ್ಯಾಕೆ ಸಿಡಿಸ್ಬೇಕಿತ್ತು ಸ್ಫೋಟಕವನ್ನ? ನೀನು ಸತ್ತು ಹೋಗಿದ್ಯಾ ಅಂತ ನಿನ್ನ ಹತ್ರ ಓಡೋಡ್ ಬಂದೆ. ಅಷ್ಟರಲ್ಲಿ ಮಣಿಕಂಠನಿಗೆ ಗುಂಡು ತಗಲಿತ್ತು. ನಾನು ಮಣಿಕಂಠನ ಉಳಿಸೋದ್ರಲ್ಲಿ ತಲ್ಲೀನನಾದೆ. ಶ್ರೀಚಕ್ರ ಎತ್ಕೊಳ್ಳೋದು ನನ್ನ ಜವಾಬ್ದಾರಿ ಆಗಿರಲಿಲ್ಲ. ಬಂಗಾರಿ ಕೈಗೆ ಪಿಸ್ತೂಲ್ ಹೇಗೆ ಸಿಕ್ತು ಮಾರಿಗುಡಿ? ಸತ್ಯಬ್ಬಗಳು ನಮ್ಮ ಯೋಜನೆನ ಹೆಜ್ಜೆ ಹೆಜ್ಜೆಗೂ ಹಾಳು ಮಾಡಿದವನೇ ನೀನು. ಈಗ ಶ್ರೀಚಕ್ರ ಕಳ್ತನ ಆಗಿರೋದು ಸಾಬೀತಾಗಿದೆ. ಅದು ನೀವೇ ಯಾಕದಿರಬಾರ್ದು? ಶ್ರೀಚಕ್ರ ಎಲ್ಲಿದ್ರು ನೀನೇ ಹುಡುಕಿ ತರಬೇಕು. ಇಲ್ಲ ಅಂದ್ರೆ ಶ್ರೀಚಕ್ರ ಮಾಯ, ಜಾಜಿ ನಾಪತ್ತೆ, ವಿಗ್ರಹ ಕಾಣ್ತಾ ಇಲ್ಲ. ಎಲ್ಲಿಗೋದು ಎಲ್ಲ?